ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಕ್ಚುಲ್ ಆಗಿ ಪ್ರೆಸೆಂಟ್ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇರ್ತೀರಾ, ಮ್ಯಾಮ್ ನೀವು ಸೋಪ್ ಯೂಸ್ ಮಾಡ್ತೀರಾ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಸನ್ಸ್ಕ್ರೀನ್ ನೀವು ತೋರಿಸಿದ್ದೇ ಯೂಸ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾ ಇರ್ತೀರಾ ಅಲ್ವಾ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಇಟ್ಕೊಂಡಿರುವಂತಹ ಒಂದು ಪೌಚ್. ಇದು ಯಾವುದೋ ಪ್ರಾಡಕ್ಟ್ ತಗೊಂಡಿದ್ದಾಗ ನಾಯ್ಕದಲ್ಲಿ ನನಗೆ ಫ್ರೀ ಗಿಫ್ಟ್ ಏನೋ ಬಂದಿತ್ತು. ಸೊ ಆ ಒಂದು ಪೌಚ್ ಅವತ್ತಿನಿಂದ ಇಲ್ಲಿ ತನಕಲೂ ಇದೆ. ಇದರಲ್ಲಿ ಇರುವಂತಹ ಪ್ರಾಡಕ್ಟ್ಗಳು ಯಾವ್ಯಾವುದು ಅಂತ ಅಂದರೆ, ನಾನು ಫಸ್ಟು ಫೇಸ್ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೋಪ್ ಯೂಸ್ ಮಾಡ್ತಾ ಇದ್ದೆ. ಅದು ನಾಗಾರ್ಜುನ ರಕ್ತಚಂದನ ಅಂತ ಬರುತ್ತೆ. ಅದನ್ನು ಸ್ಕಿನ್ ವೈಟ್ನಿಂಗ್ ಆಗಬೇಕು ಅಂದರೆ, ಸ್ಕಿನ್ ಫೇರ್ ಆಗಬೇಕು ಅನ್ನೋರು, ಮತ್ತು ಆಮೇಲೆ ಆಯಿಲಿ ಸ್ಕಿನ್ ಇದ್ದವರು ಅಥವಾ ಪಿಂಪಲ್ಸ್ ಆಗ್ತಾ ಇದೆ ಅಂತ ಅನ್ನೋರು ಎಲ್ಲರೂ ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಿದೆ ಅದು ಸೋಪ್. ಅಂತೂ ನನಗೆ ಬಹಳನೇ ಇಷ್ಟ ಆಗಿತ್ತು, ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿತ್ತು. ಅದಾದಮೇಲೆ ನಾನು ಪ್ರಾಡಕ್ಟ್ ರಿವ್ಯೂ ಮಾಡ್ತಲೇ ಇರ್ತೀನಿ. ನಿಮಗೇನೆ ಗೊತ್ತು, ಕೆಲವೊಂದೊಂದು ಪ್ರಾಡಕ್ಟ್ನ ಟ್ರೈ ಮಾಡ್ತಾ ಇರ್ತೀನಿ. ಒಂದಷ್ಟು ದಿನ ಅದನ್ನು ಯೂಸ್ ಮಾಡೋದು, ಇದನ್ನು ಯೂಸ್ ಮಾಡೋದು ಅಂತ. ಬಟ್ ನಾನು ಯಾವುದೇ ಟ್ರೈ ಮಾಡೋದಕ್ಕೆ ಅಂತ ಹೋದಾಗಲೂ ಆ ಪ್ರಾಡಕ್ಟ್ಗಳು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ನಾನು ಸೋಪ್ನೇ ಯೂಸ್ ಮಾಡ್ತಾ ಇದ್ದೆ, ಅಂದರೆ ರಕ್ತಚಂದನ, ನಾಗಾರ್ಜುನ ರಕ್ತಚಂದನ. ನನಗೆ ಮಾರ್ಕೆಟಲ್ಲಿ ಸಾಕಷ್ಟು ರಕ್ತಚಂದನ ಸೋಪ್ಗಳು ಸಿಗುತ್ತೆ, ಬಟ್ ಬೇಡ, ಪರ್ಟಿಕ್ಯುಲರ್ ಆಗಿ ನಾಗಾರ್ಜುನ ರಕ್ತಚಂದನ ಅಂತ ಸೋಪ್. ಅದು ಅಟ್ ಪ್ರೆಸೆಂಟ್ ನನಗೆ ಮೊನ್ನೆ ಖಾಲಿ ಆಯಿತು. ಮತ್ತು ನಾನು ನೆಕ್ಸ್ಟ್ ತರಿಸ್ಬೇಕು ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಫೇಸ್ ವಾಶ್ ಮಾಡೋದಕ್ಕೆ ಯಾವುದು ಸಿಗ್ತಾ ಇಲ್ಲ ಅಂತಂದಾಗ ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ವಾಟರ್ ಮೆಲನ್ ಈ ಒಂದು ಜೆಲ್ ಬೇಸ್ಡ್ ಇರುವಂತಹ ಫೇಸ್ ವಾಶ್ ಏನಿದೆ, ಇದು ಇನ್ನೊಂದು ಹೇಳಬೇಕು ನಿಮಗೆ, ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇಲ್ಲೇ ನೀವು ನೋಡ್ಬೋದು, ನಾಟ್ ಫಾರ್ ಸೇಲ್, ಫ್ರೀ ಬಂದಿರೋದು ಅಂತ ಇದ್ರ ಮೇಲೇ ಇದೆ. ನಾನು ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ ಅಲ್ವಾ ಲಾಸ್ಟ್ ಟೈಮು, ಆವಾಗ ನನಗೆ ಇದು ಟ್ರಯಲ್ಗೆ ಅಂತ ಅಂದ್ಬಿಟ್ಟು ಫ್ರೀ ಪ್ರಾಡಕ್ಟನ್ನು ನಾಯ್ಕದಲ್ಲಿ ಕಳಿಸ್ತಾ ಇರ್ತಾರೆ. ಫೇಸ್ ವಾಶ್ ಇದು ಸರಿ ನೋಡೋಣ ಅಂತ ಅಂದ್ಕೊಂಡು ಇದನ್ನು ಯೂಸ್ ಮಾಡಿದೆ. ನಿನ್ನೆ ಬೆಳಗ್ಗೆ ಇಂದ ಇವತ್ತು ಬೆಳಗ್ಗೆ ತನಕ ಯೂಸ್ ಮಾಡಿದ್ದೀನಿ. ನನಗಿಲ್ಲಿ ತನಕಲೂ ತುಂಬ ರೇರ್, ಅಂದರೆ ಫೇಸ್ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೋಪ್ನೇ ಉಪಯೋಗಿಸ್ತಾ ಇದ್ದಿದ್ದು. ಫೇಸ್ ವಾಶ್ಗಳು ಅಷ್ಟು ನನಗೆ ಚೆನ್ನಾಗಿ ಅನಿಸುತ್ತೆ ಅಂತ ಇಲ್ಲ. ಬಟ್ ಇದು ನಿನ್ನೆ ಬೆಳಗ್ಗೆ ಯೂಸ್ ಮಾಡಿದ್ದೆ, ಮಧ್ಯಾಹ್ನ ಮತ್ತು ಸಂಜೆ ಊರಿಗೆ ಹೋಗಿದ್ವಿ, ಬರಬೇಕಾದ್ರೂ ಫೇಸ್ ವಾಶ್ ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆ ಬಟ್ ನನಗೆ ಒಂಥರ ತುಂಬ ಚೆನ್ನಾಗಿದೆ ಅನ್ನಿಸ್ತು. ವಿಟಮಿನ್ ಸಿ ಮತ್ತು ಕುಕುಂಬರ್, ಇದ್ರ ಬಗ್ಗೆ ನಾನು ಬೇಕಾದ್ರೆ ನೆಕ್ಸ್ಟು ವಿಡಿಯೋ ಮಾಡ್ತೀನಿ. ಸೊ ಇದು ಸದ್ಯಕ್ಕೆ ಇವಾಗ ನಾನು ಡಾಟ್ ಆ್ಯಂಡ್ ಕೀ ಅವರ ಈ ಒಂದು ಫೇಸ್ ವಾಶ್ನ ಉಪಯೋಗಿಸ್ತಾ ಇದ್ದೀನಿ. ಅದಾದಮೇಲೆ ಫೇಸ್ ವಾಶ್, ಫಸ್ಟು ಮುಖನ ನೀವು ಫೇಸ್ ವಾಶ್ ಮಾಡ್ಕೊಂಡಿದ್ದ ಆದ ಮೇಲೆ ಫೇಸ್ ಸಿರಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಪ್ರತಿದಿನ ಸ್ಕಿನ್ ಕೇರ್ ಅಂತ ಅಂದ್ಬಿಟ್ಟು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಪ್ರಾಡಕ್ಟ್ಗಳನ್ನು ಏನು ಉಪಯೋಗಿಸ್ತಾ ಬರ್ತೀರಾ, ಸ್ಕಿನ್ ಆವಾಗಲೇ ಚೆನ್ನಾಗಿ ಇರೋದಕ್ಕೆ ಸಾಧ್ಯ. ನೀವೇನು ಉಪಯೋಗಿಸ್ದಲ್ಲೇ ಸ್ಕಿನ್ ಕೇರ್ ಅಂತ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಹಾಗಾಗಿ ಫೇಸ್ ವಾಶ್ ಮಾಡಿ ಆದ ನಂತರ ಫೇಸ್ ಎಲ್ಲ ಡ್ರೈ ಆದಮೇಲೆ ಫೇಸ್ ಸಿರಮ್ನ ನಾನು ಉಪಯೋಗಿಸ್ತಾ ಇರೋದು ಡಾಟ್ ಆ್ಯಂಡ್ ಕೀ ಅವ್ರದ್ದೇನೆ. ಇದು ನಾನು ನಿಮಗೆ ರಿವ್ಯೂ ಮಾಡಿದ್ದೀನಿ, ಸೊ ನೀವು ನೋಡ್ಬೋದು. ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ. ಫೇಸ್ ಸಿರಮ್ ಆಗಿ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇಷ್ಟು ಕಮ್ಮಿ ಆಗಿದೆ. ಇದು 3 to 4 ಡ್ರಾಪ್ಸ್ ಅಷ್ಟೇ ಸಾಕು, ಜಾಸ್ತಿ ಉಪಯೋಗಿಸ್ಬೇಡಿ ಒಂದೊಂದು ಸತಿ. ಬೆಳಗ್ಗೆ ಅಷ್ಟೇ. ಇದು ಬಂದು ಫೇಸ್ ಸಿರಮ್. ಅದಾದಮೇಲೆ ಮಾಯಿಶ್ಚರೈಸರ್. ನನಗೆ ಅಶ್ವಿನಿ ಇದನ್ನು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ದು. ಆಲ್ಮೋಸ್ಟ್ 1 year ಆಗ್ತಾ ಬರ್ತಾ ಇದೆ. ಸ್ಟಿಲ್ ನಾನು ಉಪಯೋಗಿಸ್ತಾ ಇರುವಂತಹ ಮಾಯಿಶ್ಚರೈಸರ್ ಬಂದು ಸೆಟಫಿಲ್. ತುಂಬ ಚೆನ್ನಾಗಿದೆ, ಸ್ಕಿನ್ ಹೈಡ್ರೇಟ್ ಮಾಡುತ್ತೆ. ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಇದ್ದಂಥವ್ರು ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸ್ಬೋದು. ಮಾಯಿಶ್ಚರೈಸಿಂಗ್ ಆಗಿ ಇರುತ್ತೆ ಆ್ಯಂಡ್ ಒಂಥರ ನಿಮಗೆ ಸ್ಟಿಕ್ಕಿ ಅಂತ ಅನ್ಸೋದಿಲ್ಲ. ಸೊ ಚೆನ್ನಾಗಿದೆ, ಆರಾಮಾಗಿ ನೀವು ಇದನ್ನು ಉಪಯೋಗಿಸ್ಬೋದು. ಫೇಸ್ ವಾಶ್ ಆಯಿತು, ಸೆರಮ್ ಆಯಿತು ಆ್ಯಂಡ್ ಮಾಯಿಶ್ಚರೈಸರ್ ಆಯಿತು. ದೆನ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸ್ಪೆಷಲಿ ಈ ಒಂದು ಬೇಸಿಗೆನಲ್ಲಿ, ಸನ್ಸ್ಕ್ರೀನ್. ಇದು ಅಷ್ಟೇ, ಇದ್ರದ್ದು ಅಕ್ವಾಲಾಜಿಕಾ ಇದ್ರದ್ದು ನಾನು ರಿವ್ಯೂ ಮಾಡಿದ್ದೀನಿ. ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಅದು ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕಲ್ಲಿ ಬೇಕಾದರೆ ಹೋಗಿ ವಿಡಿಯೋನ ನೋಡ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕಂತ ಅಂದರೆ ಲಿಂಕ್ ಹಾಕಿರ್ತೀನಿ, ನೋಡಿ. ಸನ್ಸ್ಕ್ರೀನ್ ಅದಾದಮೇಲೆ ಇನ್ನೇನು,
ಎಸ್, ಇದಾಯಿತು. ಅಂದರೆ ಇದಿಷ್ಟು ಮನೆಯಲ್ಲಿ ಇದ್ದಾಗ ಇಷ್ಟು ಉಪಯೋಗಿಸ್ತೀನಿ. ಅಕಸ್ಮಾತ್ ನಾನೇನಾದರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀನಿ. ಯಾವುದಪ್ಪ ಅಂತಂದರೆ, ಅಂದರೆ ನಾನು ಡೇ ಕ್ರೀಮ್ ಅಂತ ಅಂದ್ಬಿಟ್ಟು ಏನು ಸ್ಪೆಸಿಫಿಕ್ ಆಗಿ ಉಪಯೋಗಿಸ್ತಾ ಇಲ್ಲ ಸ್ಟಿಲ್ ಇವಾಗ. ಸೊ ಈಗ ನಾನು ಹೊರಗಡೆ ಏನಾದರೂ ಹೋಗಬೇಕು ಅಥವಾ ಫಂಕ್ಷನ್ಸ್ ಅಂತ ಅಂದ್ರೂ ಕೂಡ ಮಾಮಾ ಅರ್ತ್ ಅವರ ಹೈಡ್ರೇಟ್ ಗ್ಲೋ CC ಸಿರಮ್ ಇದನ್ನು ಉಪಯೋಗಿಸ್ತೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಶೇಡ್ಸು ಕೂಡ ಸಿಗುತ್ತೆ. ನಾನು ರಿವ್ಯೂ ಮಾಡಿದ್ದೀನಿ. ಸೊ ಮಾಮಾ ಅರ್ತ್ ಅವರ ಈ ಒಂದು ಪ್ರಾಡಕ್ಟನ್ನು ನಾನು ಫಂಕ್ಷನ್ಸ್ ಅಥವಾ ಹೊರಗಡೆ ಹೋಗೋದು ಅಂತ ಅಂದರೆ ಇದನ್ನು ಉಪಯೋಗಿಸ್ತೀನಿ. ತುಂಬ ಚೆನ್ನಾಗಿದೆ. ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಮತ್ತು ಫಂಕ್ಷನ್ಸ್ ಅಂತ ಅಂದಾಗ ನಿಮ್ಮ ಸ್ಕಿನ್ ತುಂಬ ಫೇರ್ ಇದೆ, ಲೈಟಾಗಿ ಮೇಕಪ್ ಬೇಕಂತ ಅಂದರೆ ಲೈಟಾಗಿ ಏನು ಇದನ್ನು ಉಪಯೋಗಿಸ್ಬೋದು. ಆ್ಯಂಡ್ ಲುಕ್ ವೈಸ್ ಸೂಪರ್, ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಲುಕ್ಕನ್ನು ಕೊಡುತ್ತೆ. ಅದಾದಮೇಲೆ ಹೊರಗಡೆ ಅಂತ ಹೋದಾಗ ಜಸ್ಟ್ ಹಾಗೆ ಅಂತ ಕ್ಯಾಶುವಲ್ ಆಗಿ ಲಿಪ್ಸ್ಟಿಕ್ ಅಂತೂ ನನ್ನ ಜೊತೆ ಇದ್ದೇ ಇರುತ್ತೆ. ಲಿಪ್ಸ್ಟಿಕ್ಕು ಕೂಡ ಮಾಮಾ ಅರ್ತ್ ಅವ್ರದ್ದೇನೆ ಉಪಯೋಗಿಸ್ತಾ ಇದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ತುಂಬ ಹೊರಗಡೆ ಗಾಳಿ ಇರುತ್ತೆ, ತುಂಬ ಡ್ರೈ ಅನ್ನಿಸ್ತಾ ಇದೆ ಅಂದಾಗ ಲಿಪ್ಸ್ ಎಲ್ಲ ಬ್ರೇಕ್ ಆಗ್ತಾ ಇರುತ್ತೆ, ತುಟಿ ಹೊಡಿತಾ ಇರುತ್ತೆ. ಹಾಗಾಗಿ ಲಿಪ್ ಬಾಮ್ ಅಂತೂ ಕಂಪಲ್ಸರಿ ಇಟ್ಕೋಬೇಕು. ಸೊ ನಾನು ಇದು ಬಂದು ಸೈನ್ಸ್ ನ್ಯಾಚುರಲ್ಸ್ ಅಂತ ಅಂದ್ಬಿಟ್ಟು ನ್ಯಾಚುರಲ್ ಲಿಪ್ ಬಾಮ್. ಸೊ ಇದನ್ನು ಸೆನ್ಸ್ ನ್ಯಾಚುರಲ್ಸ್ ಈ ಲಿಪ್ ಬಾಮ್ನ ಉಪಯೋಗಿಸ್ತಾ ಇದ್ದೀನಿ. ಇದು ತುಂಬ ಆಲ್ಮೋಸ್ಟ್ 1-1.5 ವರ್ಷದಿಂದ ಉಪಯೋಗಿಸೋದು. ಅಂದರೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಫಸ್ಟು 1 ಅವರ್ ಮೊದಲು ಅಪ್ಲೈ ಮಾಡಿರ್ತೀನಿ. ಬೆಳಗ್ಗೆ ಫೇಸ್ ವಾಶ್ ಮಾಡಿದ ತಕ್ಷಣ ಅಪ್ಲೈ ಮಾಡಿ ಮತ್ತೊಮ್ಮೆಲೆ ಫೇಸ್ ವಾಶ್ ನೆಕ್ಸ್ಟು ಏನಾದರೂ ಹೊರಗಡೆ ಹೋಗ್ತೀವಿ ಫಂಕ್ಷನ್ಸ್ ಅಂತ ಅಂದಾಗ ಮತ್ತೆ ನಾವೇನು ಫೇಸ್ ವಾಶ್ ಮಾಡ್ತೀವಿ, ಮೇಕಪ್ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ, ಮಾಡ್ಕೊಂಡಾದ್ಮೇಲೆ ಅವಾಗೇನು ಇದನ್ನು ಹಾಕೋದಿಲ್ಲ, ಡೈರೆಕ್ಟಾಗಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಅವಾಗ ಲಿಪ್ಪು ಕೂಡ ಮಾಯ್ಶ್ಚರೈಸ್ ಆಗಿ ಇರುತ್ತೆ. ಲಿಪ್ಸ್ಟಿಕ್ ಹಾಕೋಕ್ಕೂ ಮೊದಲು 1 ಅವರ್ ಮೊದಲು ಇದು ಕೂಡ ನಾನು ರಿವ್ಯೂ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಒಂದು ನನ್ನ ಸ್ಕಿನ್ ಕೇರ್ ಅಂತ ಬಂದರೆ, ಮೇಯ್ನ್ ಅಂತ ಬಂದಾಗ ಫೇಸ್ ವಾಶ್ ಮತ್ತು ಫೇಸ್ ಸಿರಮ್, ದೆನ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇದಿಷ್ಟು ನನ್ನ ಜೊತೆ ಯಾವಾಗ್ಲೂ ರೆಗ್ಯುಲರ್ ಆಗಿ ಇರುತ್ತೆ. ಐ ಥಿಂಕ್ ನಾನೀಗ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಂಪ್ಲೀಟ್ ಮುಗಿಲಿ. ಸೊ ಅಷ್ಟೊತ್ತಿಗೆ ನನಗೆ ಇದನ್ನೇ ಕಂಟಿನ್ಯೂ ಮಾಡಲಾ ಅಥವಾ ರಕ್ತಚಂದನ ಸೋಪನ್ನು ಉಪಯೋಗಿಸ್ಲಾ ಅಂತ ಆಮೇಲೆ ಹೇಳ್ತೀನಿ. ಸೊ ಯಾವುದು ಡಿಸೈಡ್ ಮಾಡಿದೆ ಅಂತ. ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ ನನಗೆ ಪರ್ಸ್ನಲಿ ನನಗೊಂದು 2 ಸತಿ 3 ಸತಿ ಉಪಯೋಗಿಸಿದ ತಕ್ಷಣ ಆ ಪ್ರಾಡಕ್ಟ್ ಹೇಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಅನ್ನೋದು ಬೇಗನೆ ಗೊತ್ತಾಗ್ಬಿಡುತ್ತೆ. ಸೊ ನಿಮಗೂ ಅಷ್ಟೇ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ. ಬಿಫೋರ್ ಆಫ್ಟರ್ ಅಂತ ಅಂದ್ಬಿಟ್ಟು ನೀವು ಒಂದು ಪ್ರಾಡಕ್ಟ್ ಉಪಯೋಗಿಸೋಕ್ಕಿಂತ ಫಸ್ಟು ನಿಮ್ಮ ಸ್ಕಿನ್ ಹೇಗಿತ್ತು, ನೀವು ಹೊಸದಾಗಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದು ಪ್ರಾಡಕ್ಟನ್ನು ಉಪಯೋಗಿಸಿದ ಮೇಲೆ ಹೇಗಿದೆ ಅಂತ ಅನ್ನೋದನ್ನು ತಿಳ್ಕೊಂಡು ನಿಮಗೆ ಅಡ್ಜಸ್ಟ್ ಆದರೆ ಮಾತ್ರ ಆ ಪ್ರಾಡಕ್ಟನ್ನು ಕಂಟಿನ್ಯೂ ಮಾಡಿ, ಇಲ್ಲಾಂತಂದರೆ ಸ್ಕಿಪ್ ಮಾಡಿ, ಆಯಿತಾ. ಇಷ್ಟು ಪ್ರಾಡಕ್ಟ್ಗಳು ನಾನು ಉಪಯೋಗಿಸ್ತಾ ಇರೋದು. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನು ಪ್ರಾಡಕ್ಟನ್ನು ತೋರಿಸಿದ್ದೀನಿ ಅದು ಯಾವುದು ಕೊಲಾಬ್ರೇಷನ್ ಅಲ್ಲ, ಅದು ಯಾವುದು ಸ್ಪಾನ್ಸರ್ ವಿಡಿಯೋ ಅಲ್ವೇ ಅಲ್ಲ. ಆ್ಯಕ್ಚುಲಾಗಿ ಇವಾಗ ಸ್ಟಿಲ್ ನಾನು ಏನು ಉಪಯೋಗಿಸ್ತಾ ಇದ್ದೀನಿ ಅಷ್ಟು ಪ್ರಾಡಕ್ಟನ್ನು ತೋರಿಸಿದ್ದೀನಿ. ಇದು ಯಾವಾಗ ಬೇಕಾದ್ರೂ ಕೆಲವು ಪ್ರಾಡಕ್ಟನ್ನು ನಾನು ಚೇಂಜ್ ಮಾಡ್ಬೋದು. ಸೊ ಆವಾಗ ನಾನು ಖಂಡಿತ ನಿಮಗೆ ಹೇಳ್ತೀನಿ. ನಿಮಗೆ ಪ್ರಾಡಕ್ಟನ್ನು ಒಂದೊಂದು ಸತಿ ನಾನು ರೆಫರ್ ಮಾಡ್ತೀನಿ ಅಲ್ವಾ, ಆವಾಗ ಜಸ್ಟ್ 1 ವಾರ 15 ದಿನ 20 ದಿನ ನಾನು ಟ್ರೈ ಮಾಡ್ತೀನಿ. ಆವಾಗಲೇ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಯೂಸ್ ಮಾಡ್ಬೋದಾ ಯೂಸ್ ಮಾಡಬಾರ್ದಾ ಅನ್ನೋದನ್ನು ನಾನು ಆವಾಗಲೇ ನಿಮಗೆ ರಿವ್ಯೂ ಮಾಡ್ತಾ ಇರ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.